ಹಲೋ ಎವ್ರಿವಾನ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಜೀವನದಲ್ಲಿ ಇವಾಗ ಬೇಕಾದಷ್ಟು ಕಷ್ಟ ಇರ್ಬೋದು. ಈ ಕಷ್ಟದ ಸಮಯಕ್ಕೆ ರಾಯರಿಂದ ಏನೆಲ್ಲ ಸಂದೇಶಗಳು ಬರ್ತಾ ಇದೆ ಅನ್ನೋದನ್ನು ವಿವರವಾಗಿ ನಾವು ಟ್ಯಾರೋ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಇದು ತುಂಬ ಜನದ ರಿಕ್ವೆಸ್ಟ್ ಕೂಡ ಆಗಿತ್ತು, ಮೇಡಮ್ ರಾಯರ ಸಂದೇಶ ಒಂದು ರೀಡಿಂಗ್ನ ಮಾಡಿ ಅಂತ ಹೇಳಿಬಿಟ್ಟು. ಸೊ ನನ್ನ ಚಾನಲಲ್ಲಿ ನಾನು ಮಾಡಿರಲಿಲ್ಲ ಆ್ಯಕ್ಚುಲಿ. ಸೊ ನಾನು ಮೆಡಿಟೇಷನಿಗೆ ಕೂತಾಗ ಮಾಡಬೇಕು ಅಂತ ನನಗೆ ಅನಿಸಿದರೆ ಮಾತ್ರ ನಾನು ಮಾಡ್ತೀನಿ. ಅಫ್ಕೋರ್ಸ್ ನೀವು ರಿಕ್ವೆಸ್ಟ್ ಮಾಡಿದ್ರೆ ಅಂತ ಹೇಳಿಬಿಟ್ಟು ನಾನು ಮಾಡೋವಂಥದ್ದಲ್ಲ. ನನಗೆ ಅದು ಓಕೆ ಮಾಡಬಹುದು ಅಂತ ಹೇಳಿ ನನಗೆ ಮೆಡಿಟೇಷನಲ್ಲಿ ಕೂತಾಗ ಬಂದರೆ ಮಾತ್ರ ನಾನು ಮಾಡುವಂಥದ್ದು. ಓಕೆ, ಥ್ಯಾಂಕ್ ಯು. ಇವತ್ತಿನ ರೀಡಿಂಗ್ ರಾಯರ ಸಂದೇಶ ಆಗಿರುತ್ತೆ. ಬಟ್ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನು ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ರಾಯರ ಭಕ್ತರಿದ್ದೀರಾ, ರಾಯರನ್ನು ನೆನಪಿಸ್ಕೊಳ್ಳಿ. ನಿಮ್ಮ ಈಗಿನ ಕಷ್ಟದ ಸಮಯಕ್ಕೆ ರಾಯರಿಂದ ಏನು ಸಂದೇಶ ಬರ್ತಾ ಇದೆ, ಏನು ತಿಳಿಸ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಚೆಕ್ ಮಾಡೋಣ. ಓಕೆ, ಕಿಂಗ್ ಆಫ್ ಪೆಂಟಿಕಲ್ ಬರ್ತಾ ಇದೆ, ಕ್ವೀನ್ ಆಫ್ ಸಾರ್ಡ್ಸ್, ದ ವರ್ಡ್ ಕಾರ್ಡ್, ದ ಮ್ಯಾಜಿಷಿಯನ್, 3 ಆಫ್ ಕಪ್ಸ್, ಓಕೆ, ನೈಟ್ ಆಫ್ ವ್ಯಾಂಡ್ಸ್, ಏಸ್ ಆಫ್ ವ್ಯಾಂಡ್ಸ್, ದ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ಜಸ್ಟಿಸ್, ನ್ಯಾಯ. ಓಕೆ, ಯಾ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಲೈಫಲ್ಲಿ ಇವಾಗ ನಡೀತಿರೋವಂಥ ಕಷ್ಟದ ಸಮಯ ಇದೊಂದು, ಈ ಕಷ್ಟ ಸಮಯ ನಿಮಗೊಂದು ಪಾಠವನ್ನು ಹೇಳ್ತಾ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮಗೆ ಬರ್ತಿರೋವಂಥ ಸಂದೇಶ ಬಂದು ಈ ಕಷ್ಟ ನಿಮಗೆ ಏನೋ ಒಂದು ಪಾಠವನ್ನು ಹೇಳ್ತಾ ಇದೆ. ಅದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಬೇಕಾಗಿದೆ. ಓಕೆನಾ? ಆ್ಯಂಡ್ ಇಲ್ಲಿ ನೋಡ್ಬೋದು ಫಸ್ಟ್ ಕಾರ್ಡ್ ನಿಮಗೆ ಬಂದಿರೋದು ಕಿಂಗ್ ಆಫ್ ಪೆಂಟಿಕಲ್. ಓಕೆನಾ? ಇಲ್ಲಿ ನಿಮ್ಮ ಲೈಫಲ್ಲಿ ಅಚಾನಕ್ಕಾಗಿ ಕೆಲವೊಂದು ಬದಲಾವಣೆಗಳಾಗಿರ್ಬೋದು ಅಥವಾ ಕೆಲವೊಂದು ಕುಸಿತಗಳಾಗಿರ್ಬೋದು, ಕೆಲವೊಂದು ಅಸ್ಥಿರತೆಗಳು ನಡೆದು ಹೋಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಇದು ಸಡನ್ನಾಗಿ ನಿಮ್ಮ ಲೈಫಲ್ಲಿ ಆಗಿರುವಂಥ ಕೆಲವೊಂದು ಕಷ್ಟದ ಸಮಯಗಳು, ಕೆಲವೊಂದು ಘಟನೆಗಳು. ಓಕೆನಾ? ಈ ಒಂದು ಕುಸಿತ ಆಗಿರಬಹುದು ಅಥವಾ ಈ ಒಂದು ಕೆಳಗೆ ಹೋಗಿರೋವಂಥ ದಿನಗಳು ಏನಿದೆ, ಇದು ನಿಮಗೆ ಶಿಕ್ಷೆ ಅಲ್ಲ ಅನ್ನೋದನ್ನು ರಾಯರಿಲಿ ಕ್ಲಿಯರಾಗಿ ನಿಮಗೆ ತಿಳಿಸ್ತಾ ಇರುವಂಥದ್ದು. ಅದು ನಿನ್ನ ಆತ್ಮದ ಒಂದು ಪುನರ್ಜಾಗ್ರತೆ, ಅಂದರೆ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡೋದಕ್ಕೆ ಈ ಒಂದು ಕುಸಿತ ನಿನ್ನ ಜೀವನಕ್ಕೆ ಬಂದಿದೆ. ನಿನ್ನ ಲೈಫಲ್ಲಿ ಹಳೆಯ ಕೆಲವೊಂದು ಮಾರ್ಗಗಳು ಏನಿತ್ತು ಅಥವಾ ಹಳೆಯ ಕೆಲವೊಂದು ನಂಬಿಕೆಗಳನ್ನು ನೀನೇನು ಇಟ್ಕೊಂಡಿದ್ದೆ, ಈಗ ಆ ಹೊಸ ಬೆಳವಣಿಗೆಗೆ ಜಾಗ ಮಾಡೋದಕ್ಕೋಸ್ಕರ ಈ ಒಂದು ಕುಸಿತ, ಈ ಒಂದು ಬದಲಾವಣೆ ಅಥವಾ ಈ ಒಂದು ಬ್ರೇಕಪ್ ಆಗ್ಬೋದು ಅಥವಾ ಈ ಒಂದು ಕಷ್ಟದ ಸಮಯ ನಿಮ್ಮ ಜೀವನಕ್ಕೆ ಬಂದಿದೆ ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಯಾರೆಲ್ಲ ರಾಯರ ಭಕ್ತರಿದ್ದೀರಾ, ನೀವು ರಾಯರನ್ನ ಪ್ರಾರ್ಥನೆ ಮಾಡಿದಾಗಲ್ಲ ಆ ಕಷ್ಟದ ಸಮಯವನ್ನು ನೀವು ಹೇಗೆ ದಾಟಿದ್ದೀರಾ ಅಥವಾ ಹೇಗೆ ದಾಟ್ತಾ ಇದ್ದೀರಾ ಅನ್ನೋದು ಕೂಡ ನಿಮಗೆ ಅನುಭವಕ್ಕೆ ಬರಲ್ಲ. ಅಳಬಹುದು, ಬೇಜಾರಾಗಬಹುದು, ಆದರೆ ಆ ಕಷ್ಟದ ಒಂದು ದಿನದ ಒಂದು ಆ ಪ್ರಭಾವ ನಿಮ್ಮ ಮೇಲೆ ಬೀಳ್ದಿರೋ ಹಾಗೆ ರಾಯರು ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಹಾಗೇನೆ ಇಲ್ಲಿ ತುಂಬ ಕಣ್ಣೀರನ್ನ ಹಾಕಿದ್ದೀರಾ ಜೀವನದಲ್ಲಿ ನೀವು. ಓಕೆನಾ? ಸೊ ಕಣ್ಣೀರನ್ನು ಹಾಕಿದ್ದೀರಾ, ಕಣ್ಣೀರನ್ನು ಹಾಕ್ಸಿದ್ದಾರೆ. ಬೇರೆಯವರು ಕೂಡ ನಿಮಗೆ ತುಂಬ ಕಣ್ಣೀರನ್ನು ಹಾಕ್ಸಿದ್ದಾರೆ. ಆ ಕಣ್ಣೀರು ಏನಿದೆ, ಆ ಪ್ರತಿ ನೋವಿನ ನಂತರ ಒಂದು ಬೆಳಕು ಅನ್ನೋದು ಬರಲೇಬೇಕು. ಕತ್ಲಾದ್ಮೇಲೆ ದೀಪ ಹಚ್ಚಿದಾಗ ಬೆಳಕು ಅನ್ನೋದು ಬರಲೇಬೇಕು. ಸೊ ಈ ಕಾರ್ಡ್ಸ್ಗಳು ನಿಮಗೆ ಹೇಳ್ತಾ ಇರುವಂಥದ್ದು, ರಾಯರನ್ನು ನಂಬಿದರೆ ನೀವು ಯಾವುದೇ ಕಾರಣಕ್ಕೂ ಆ ಒಂದು ಬಂಧ ಏನಿದೆ ಅಥವಾ ಆ ಒಂದು ಕಷ್ಟ ಅಂತದ್ದು ಏನಿದೆ, ಅದು ರಾಯರು ನಿಮಗೆ ಗೊತ್ತಾಗದಿರೋ ಹಾಗೆ ಆ ಕಷ್ಟದಿಂದ ನಿಮ್ಮನ್ನು ಕರ್ಕೊಂಬರ್ತಾರೆ.
ಇಲ್ಲಿ ಬೇಕಾಗಿರೋದು ರಾಯರನ್ನ ನೀವು ಎಷ್ಟು ನಂಬಿದ್ದೀರಾ ಅನ್ನೋದು ತುಂಬಾನೇ ಅದು ಮುಖ್ಯವಾಗಿರುವಂಥದ್ದು. ನಿಮ್ಮ ಒಂದು ಆತ್ಮಕ್ಕೆ ಧೈರ್ಯವನ್ನು ಕೊಡ್ತಾ, ಶಾಂತಿಯನ್ನು ಕೊಡ್ತಾ, ಹೊಸ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಈ ದಾರಿಗಲ್ಲ, ಈ ದಾರಿಗೆ ಹೋಗು ಅಂತ ಹೇಳಿ ಜಸ್ಟ್ ನಿಮ್ಮನ್ನ ತೋರಿಸ್ತಾ ಇರೋದಷ್ಟೇ ಅಲ್ಲ, ಕೈ ಹಿಡಿದು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನಂಬಿದ್ದೀರಾ ಅಂತಂದ್ರೆ ಮಾತ್ರ ಈ ಎಲ್ಲ ಅನುಭವಗಳು ನಿಮಗೆ ಗೊತ್ತಾಗಿರುತ್ತೆ. ಸಂಪೂರ್ಣವಾಗಿ ನಿಮ್ಮ ಕಷ್ಟಗಳೇನಿದೆ ರಾಯರ ಪಾದಕ್ಕೆ ನೀವು ಅರ್ಪಣೆ ಮಾಡಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ರಾಯರ ಪಾದಕ್ಕೆ ಎಲ್ಲ ಕಷ್ಟಗಳನ್ನ ಅರ್ಪಣೆ ಮಾಡಿ, ಈ ಕಡೆ ಬಂದ್ಬಿಟ್ಟು ನಾನಿಲ್ಲಿ ಇಷ್ಟು ಕಷ್ಟ ಒದ್ದಾಡ್ತಿದ್ದೀನಿ, ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನು ಇಷ್ಟು ನೋವು ತಿಂತಾ ಇದ್ದೀನಿ ಅಂತ ಹೇಳಿದ್ರೆ ವ್ಯರ್ಥ. ಅದು ವ್ಯರ್ಥ. ರಾಯರನ್ನ ನೀವು ಸಂಪೂರ್ಣವಾಗಿ ನಂಬಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಕಷ್ಟಗಳನ್ನು ರಾಯರ ಪಾದಕ್ಕೆ ನೀವು ಅರ್ಪಿಸಿದ್ದೀರಾ ಅಂತ ಹೇಳಿದ್ರೆ, ಇನ್ನೊಮ್ಮೆ ಆ ಕಷ್ಟದ ದಿನಗಳನ್ನು ನೀವು ನೆನಪಿಸ್ಕೊಳ್ಬಾರ್ದು. ರಾಯರಿದ್ದಾರೆ, ಕಾಪಾಡ್ತಾರೆ. ಅಷ್ಟೇ ನಿಮ್ಮ ಒಂದು ನಂಬಿಕೆ ಆಗಿರಬೇಕು. ಇಲ್ಲಿ ರಾಯರು ನಿಮಗೆ ಹೇಳ್ತಾ ಇರೋದು ಅದೇನೆ. ನಿನ್ನ ಕಷ್ಟಗಳನ್ನು ಏನು ನನ್ನ ಪಾದಕ್ಕೆ ಅರ್ಪಣೆ ಮಾಡಿದೀಯಾ, ಬಿಟ್ಟುಬಿಡು, ಅದನ್ನ ನಾನು ನೋಡ್ಕೊಳ್ತೀನಿ, ನೀನು ನಿಶ್ಚಿಂತೆಯಿಂದ ಇರು. ಕಣ್ಣೀರು ಹಾಕ್ತಾ ಇನ್ನೊಂದಷ್ಟು ನೋವನ್ನ ತಗೊಳ್ತಾ ಆ ಜೀವನವನ್ನ ಕಳಿಬೇಡ. ನಿನಗೆ ಯಾರು ಕಣ್ಣೀರು ಹಾಕ್ಸಿದ್ದಾರೆ ಅಥವಾ ನೀನೇನು ಯಾವ ಒಂದು ಕಷ್ಟದ ದಿನಗಳಲ್ಲಿ ನೀನು ಕಣ್ಣೀರು ಹಾಕ್ತಾ ಇದೆಯಾ, ಅದೆಲ್ಲದಕ್ಕೂ ಕೂಡ ನಿನಗೊಂದು ಹೊಸ ದಿನ, ಹೊಸ ಪ್ರಾರಂಭ, ಆ ಕಹಿಯ ಘಟನೆಯ ನಂತರ ನಿನಗೊಂದು ಸಿಹಿ ಘಟನೆಗಳು ನಿನ್ನ ಜೀವನದಲ್ಲಿ ನಡೆಯುತ್ತೆ. ಅದನ್ನ ನಂಬಿಕೆಯಿಂದ ನೀನು ಭರವಸೆಯಿಂದ ಇರು ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ ನಿಮಗೆ. ಅಂಡ್ ಇಲ್ಲಿ ದೇವರ ಒಂದು ಸಮಯ ಅಂತ ಬಂದಾಗ, ಡಿವೈನ್ ಟೈಮಿಂಗ್ ಅಂತ ಬಂದಾಗ ಪ್ರತಿಯೊಂದು ಕೂಡ ಚೇಂಜ್ ಆಗಲೇಬೇಕು. ನೀವು ರೆಡಿ ಇಲ್ಲ ಅಂತ ಹೇಳಿದ್ರು ಆ ಡಿವೈನ್ ಎನರ್ಜಿ, ರಾಯರ ಒಂದು ಎನರ್ಜಿ ಏನಿದೆ, ಆ ಶಕ್ತಿಯ ಒಂದು ಎನರ್ಜಿ ಏನಿದೆ, ನಿಮ್ಮನ್ನ ಬದಲಾಗೋ ಹಾಗೆ ಮಾಡ್ತಾರೆ. ಬದಲಾಗ್ತೀರಾ ನೀವು. ತಾಳ್ಮೆ ಮುಖ್ಯ ಇಲ್ಲಿ. ನಿಮ್ಮ ಶಕ್ತಿ ಅಂತ ಹೇಳಿದ್ರೇ ಇಲ್ಲಿ ತಾಳ್ಮೆ. ನೀವೆಷ್ಟು ತಾಳ್ಮೆಯಿಂದ ಇರ್ತೀರಾ, ನೀವೆಷ್ಟು ತಾಳ್ಮೆಯಿಂದ ಈ ಕಷ್ಟದ ಪರಿಸ್ಥಿತಿಯನ್ನು ನೀವು ದಾಟ್ತೀರಾ, ಅದು ತುಂಬಾನೇ ಮುಖ್ಯ ಆಗಿದೆ ಇಲ್ಲಿ. ಓಕೆ, ನಿಮ್ಮ ಮನಸ್ಸು ಒಂದು ಅಂಚಿನಲ್ಲಿದೆ, ಅಂದರೆ ಮುಗ್ದೋಯ್ತಪ್ಪ ಇದು, ಇನ್ನಿಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನೋವಂಥ ಒಂದು ಪರಿಸ್ಥಿತಿಗೆ ನೀವು ಇಲ್ಲಿ ಬಂದಿರ್ಬೋದು. ಆದರೆ ಈಗ ನಿಮ್ಮ ಕೆಲಸ ಏನಂತ ಹೇಳಿದ್ರೆ ಶಾಂತವಾಗಿರುವಂಥದ್ದು, ಕಾದು ನೋಡಬೇಕಾಗಿರುವಂಥ ದಿನ ಇದು. ಟೆನ್ಷನ್ ಮಾಡಿಕೊಂಡು ಅಥವಾ ಕಣ್ಣೀರು ಹಾಕ್ಕೊಂಡು ಅಥವಾ ಗೋಳಾಡುವಂಥ ದಿನ ಅಲ್ಲ, ಶಾಂತವಾಗಿ ಕಾದು ನೋಡುವಂಥ ದಿನ. ಯಾಕಂದರೆ ನೀವಿಲ್ಲಿ ತುಂಬ ವರ್ಷಗಳಿಂದ, ತುಂಬ ದಿನದಿಂದ ರಾಯರನ್ನ ಭಕ್ತಿಯಿಂದ ಪ್ರಾರ್ಥನೆನ ಮಾಡ್ತಾ, ಪೂಜೆಯನ್ನು ಮಾಡ್ತಾ, ವ್ರತಗಳನ್ನು ಮಾಡ್ತಾ ಬಂದಿದ್ದೀರ. ಅದರ ಫಲವನ್ನು ನೀವೀಗ ಈ ಕ್ಷಣ ನೀವಿವಾಗ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ರಾಯರಿಂದ ಬರ್ತಿರೋಂಥ ಸಂದೇಶ ಬಂದು, ಒಂದು ನಿಮಿಷ, ಓಕೆ, ಒಂದು ನಿಮಿಷ. ಕ್ಯಾಂಡಲ್ನ ಹಚ್ತಾ ಇದ್ದೀನಿ, ವೇಟ್ ಮಾಡಿ. ತಾಳ್ಮೆ ಈಗಷ್ಟೇ ಬಂದಿದೆ ಅಲ್ವಾ, ಎನರ್ಜಿ ಬಂದಿರೋವಂಥದ್ದು. ತಾಳ್ಮೆ ಬಹುಮುಖ್ಯ. ತಾಳ್ಮೆಯಿಂದ ನಾವು ಎಷ್ಟು ಕಾದು ನೋಡ್ತೀವಿ ಅಷ್ಟು ನಮಗೆ ಫಲಿತಾಂಶಗಳು ಪಾಸಿಟಿವ್ ಆಗಿ ಸಿಗತ್ತೆ. ಓಕೆ, ಇಲ್ಲಿ ಬಟ್ಟೆ ಇದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಭಯ ನನಗೆ. ಓಕೆ, ಶಾಂತವಾಗಿ ನೀವು ಕಾದು ನೋಡುವಂಥ ಸಮಯ ಆಗಿದೆ. ಓಕೆನಾ. ದೈವ ಆಗಿರ್ಬೋದು, ಈ ಒಂದು ರಾಯರ ಎನರ್ಜಿ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ನಿಮ್ಮ ಪರ ಕೆಲಸ ಮಾಡೋಕ್ಕೆ ಈಗ ಪ್ರಾರಂಭ ಆಗಿದೆ. ಸೊ ಹಾಗಾಗಿ ನಿಮಗೆ ಈ ಸಂದೇಶ ಸಿಗ್ತಾ ಇದೆ. ಸ್ವಲ್ಪ ಕಾದು ತಾಳ್ಮೆಯಿಂದ ವೆಯ್ಟ್ ಮಾಡು, ತಾಳ್ಮೆಯಿಂದ ಇರು, ಈಗ ನಿನ್ನ ಕೆಲಸ ಪ್ರಾರಂಭ ಆಗಿದೆ, ಅದಕ್ಕೆ ಸಮಯ ಕೊಡು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ಮುಂದಿನ ದಾರಿ ಏನು ಅಂತ ನೋಡಿದಾಗ, ಮುಂದೆ ನಿನ್ನ ಜೀವನದಲ್ಲಿ ಹೃದಯಪೂರ್ವಕವಾಗಿ, ಮನಸ್ಫೂರ್ತಿಯಾಗಿ ಸಂತೋಷ, ಪ್ರೀತಿ, ಶಾಂತಿ ಮತ್ತು ನೆಮ್ಮದಿಯನ್ನು ನೀನು ನೋಡ್ತೀಯ. ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಗೆ, ಎಕ್ಸ್ಪೆಷಲಿ ನೀವಿಲ್ಲಿ ಆರೋಗ್ಯದ ವಿಷಯದಲ್ಲಾಗಿರ್ಬೋದು, ಸಂಸಾರದ ವಿಷಯದಲ್ಲಾಗಿರ್ಬೋದು,
ಪ್ರತಿಯೊಂದು ವಿಷಯದಲ್ಲಿ ನೀವು ಇಲ್ಲಿ ಕಷ್ಟವನ್ನು ತಿಂತಾ ಇದ್ದೀರಾ, ಕಷ್ಟವನ್ನು ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ರಾಯರಿನ ಸಂದೇಶ ಬರ್ತಾ ಇರುವಂಥದ್ದು, ನಿನ್ನ ಮನೆಗೆ ಆಶೀರ್ವಾದದ ರೂಪದಲ್ಲಿ ಕೆಲವೊಂದು ಸಂದೇಶಗಳು ನಿಮಗೆ, ಸೈನ್ಗಳು ನಿಮಗೆ ಸಿಗ್ತಾ ಇದೆ. ಹಾಗೆ ನಿಮ್ಮ ಮನಸ್ಸನ್ನ ಫಸ್ಟು ಶುದ್ಧ ಮಾಡ್ಕೊಳ್ಬೇಕಾಗಿರೋದು ತುಂಬ ಇಲ್ಲಿ ಇಂಪಾರ್ಟೆಂಟ್. ಯಾಕಂದರೆ ಅವಾಗವಾಗ ನೀವಿಲ್ಲಿ ತುಂಬ ಮನಸ್ಸು ಚಂಚಲ ಆದಾಗ ದೇವರೇ ಇಲ್ಲ ಅನ್ನೋಂಥ ಸ್ಥಿತಿಗೆ ನೀವು ಬರ್ತಾ ಇದ್ದೀರಾ. ಸೊ ರಾಯರಿನ ಸಂದೇಶ ಬರ್ತಾ ಇರೋದು, ನಿನ್ನ ಮನಸ್ಸು ಶುದ್ಧ ಮಾಡ್ಕೊಳ್ಳುವಂಥದ್ದು ತುಂಬಾ ಬಹುಮುಖ್ಯ ಆಗಿದೆ ಇಲ್ಲಿ. ಆ ಥರ ನಿನ್ನ ಮನಸ್ಸನ್ನು ಶುದ್ಧ ಮಾಡಿಕೊಂಡಾಗ ನಿನ್ನ ಕನಸುಗಳು ಏನಿದೆ ಅದೆಲ್ಲದೂ ಕೂಡ ಸಕಾರವಾಗಿ, ಅಂದರೆ ಪಾಸಿಟಿವ್ ಆಗಿ ನಡಿಲಿಕ್ಕೆ ಪ್ರಾರಂಭ ಆಗತ್ತೆ. ನಿನ್ನ ಕನಸುಗಳಾಗಿರ್ಬೋದು ಅಥವಾ ನಿನ್ನ ಒಂದು ಜೀವನ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಮೊದಲು ನೀನು ಬದಲಾವಣೆ ಆಗಬೇಕು. ನಿನ್ನ ಮನಸ್ಸು ಬದಲಾವಣೆ ಆಗಬೇಕು. ನಿನ್ನ ಹೃದಯ, ನಿನ್ನ ಮನಸ್ಸು ಶುದ್ಧವಾಗಿರಬೇಕು. ಆಗ ಮಾತ್ರ ನೀನು ಜೀವನದಲ್ಲಿ ಬದಲಾವಣೆಗಳನ್ನು ಅಥವಾ ನಿನ್ನ ಕನಸುಗಳನ್ನು ನೀನು ನನಸು ಮಾಡ್ಕೊಳ್ಲಿಕ್ಕೆ ರೆಡಿಯಾಗಿರ್ತೀಯ. ಆ್ಯಂಡ್ ಇಲ್ಲಿ ಓಕೆ, ಈ ಕಷ್ಟದ ಸಮಯ ನಿಮಗೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ಸೋಲ್ ಏನಿದೆ ಆ ಸೋಲ್ ಬದಲಾವಣೆಗಳನ್ನು ಪಡಬೇಕಾಗಿರೋವಂಥ ಕಾಲ ಇದು. ಓಕೆನಾ? ಅಂದರೆ ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ರಾಯರಿಂದ ಬರ್ತಿರೋವಂಥದ್ದು, ನೀವು ಕೆಲವೊಂದು ವಿಷಯದಲ್ಲಿ ನೀವು ಬದಲಾವಣೆಗಳನ್ನು ತಗೊಂಡ್ಬರಬೇಕು. ಅಂದರೆ ಒತ್ತಾಯವಾಗಿ ನೀವು ಕೆಲವೊಂದು ವಿಷಯದಲ್ಲಿ ನೀವು ಬದಲಾವಣೆಗಳನ್ನು ತಗೊಂಡು ಬರಬೇಕು. ಹಾಗಾಗಿ ಇಲ್ಲಿ ನಿಮಗೆ ಈ ಕಷ್ಟಗಳು ನಿಮ್ಮ ಜೀವನಕ್ಕೆ ಎದುರಾಗಿದೆ. ಓಕೆನಾ? ಆ್ಯಂಡ್ ಇಲ್ಲಿ ರಾಯರು ನಿಮ್ಮನ್ನು ಒಂದು ಹೊಸ ಬೆಳಕಿನ ಹತ್ರ, ಅಂದರೆ ಒಂದು ಹೊಸ ಬೆಳಕು, ಹೊಸ ಜೀವನದ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು ಒಂದೇನೇ, ಇಲ್ಲಿ ರಾಯರನ್ನು ಸಂಪೂರ್ಣವಾಗಿ ನಂಬುವಂಥ ಕೆಲಸ. ರಾಯರನ್ನು ಸಂಪೂರ್ಣವಾಗಿ ನಂಬುವಂಥ ಕೆಲಸನ ನೀವಿಲ್ಲಿ ಮಾಡಬೇಕಾಗತ್ತೆ. ಸೊ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಶ್ರೀ ರಾಘವೇಂದ್ರ ಅಂತ ಹೇಳಿಬಿಟ್ಟು, ಶ್ರೀ ರಾಘವೇಂದ್ರಾಯ ಅಂತ ಹೇಳಿಬಿಟ್ಟು ತಿಳಿಸಿ. ನಮಃ ಅಂತ ಹೇಳಿ ಯಾರು ಕೂಡ ಅಷ್ಟು ಮೆನ್ಷನ್ ಮಾಡ್ಲಿಕ್ಕೆ ಹೋಗಬೇಡಿ. ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳುವಂಥದ್ದು. ಸೊ ಯಾಕಂದರೆ ಆ ರಾಘವೇಂದ್ರಾಯ ನಮಃ ಅನ್ನೋವಂಥದ್ದು, ನಮಃ ಅನ್ನೋವಂಥದ್ದು ತುಂಬಾ ಪವರ್ಫುಲ್ ಆಗಿರೋವಂಥ ವರ್ಡ್ ಅದು. ಸೊ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ವರ್ಡನ್ನ ಹೇಳೋದಕ್ಕೆ ಅಸಾಧ್ಯವಾಗಿರುವಂಥದ್ದು. ಸೊ ಹಾಗಾಗಿ ಶ್ರೀ ರಾಘವೇಂದ್ರ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ಸಾಕು. ಜಪ ಮಾಡುವಾಗ್ಲೂ ಅಷ್ಟೇ ಶ್ರೀ ರಾಘವೇಂದ್ರ ಅಂತ ಹೇಳಿ ಜಪ ಮಾಡಿದರೆ ಸಾಕು. ನಮಃ ಅನ್ನುವಂಥ ಉಚ್ಚಾರಣೆಗಳು ಆದಷ್ಟು ಬೇಡ ಅಂತ ಹೇಳ್ತೀನಿ. ಇದಕ್ಕೆ ಕೆಲವೊಬ್ರು ವಿತಂಡವಾದಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ, ಅದು ಹಾಗಾಗ್ಬಿಡುತ್ತಾ ಹೀಗಾಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು. ಸೊ ತಿಳಿಸ್ತಾ ಇದ್ದೀನಿ ಅಂತ ಹೇಳಿ ತಿಳ್ಕೊಳ್ಳೋ ಬುದ್ಧಿ ಇದೆ ತಿಳ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಬಿಡಿ. ಓಕೆ, ಸೊ ಶ್ರೀ ರಾಘವೇಂದ್ರ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆನಾ? ನಿಮ್ಮ ಇಚ್ಛೆ ಏನಿದೆ ಅದೇ ರೀತಿಯಾಗಿ ನಿಮ್ಮ ಒಂದು ದಾರಿನ ಬೆಳಗಿಸ್ತಾ ಹೋಗಿ. ಓಕೆನಾ? ಇಲ್ಲಿ ನಿಮ್ಮ ಶ್ರದ್ಧೆ ತುಂಬಾ ಬಹುಮುಖ್ಯ ಆಗಿರುವಂಥದ್ದು ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ. ಓಕೆನಾ? ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಹೇಗಿದೆ ಅದರ ಮೇಲೆ ನೀವು ರಾಯರನ್ನು ನೀವು ಎಷ್ಟು ನಂಬಿದ್ದೀರಾ ಅಥವಾ ನೀವು ರಾಯರಿಗೆ ನೀವು ಎಷ್ಟು ನಿಮ್ಮ ಕಷ್ಟಗಳನ್ನು ನೀವು ಅರ್ಪಣೆ ಮಾಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುವಂಥದ್ದು. ಓಕೆನಾ? ಸೊ ಒಂದು ನಿಮಗೆ ಬರ್ತಿರೋಂಥ ಎನರ್ಜಿ, ಅದು ಏನೇ ಕಷ್ಟಗಳಿರ್ಬೋದು, ರಾಯರನ್ನು ನಂಬಿ ಮುಂದೆ ಹೆಜ್ಜೆ ಹಾಕಿ. ಎಲ್ಲದನ್ನು ಕೂಡ ರಾಯರು ನೋಡ್ಕೊಳ್ತಾರೆ. ಧೈರ್ಯವನ್ನು ಬಿಡಬೇಡಿ, ಧೈರ್ಯವಾಗಿರಿ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಇದೇ ರೀಡಿಂಗ್ ಕಂಟಿನ್ಯೂ ಆಗುತ್ತೆ, ಇನ್ನೊಂದು ಚಾನಲಲ್ಲಿ ಬರುತ್ತೆ, ಅಲ್ಲೂ ಕೂಡ ನೀವು ವಾಚ್ ಮಾಡ್ಬೋದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.